ಅಪ್ಪ ಅಮ್ಮ ಇಟ್ಟಂತ ಹೆಸರು ಹೇಮಂತ್ ಕುಮಾರ್. ಮತ್ತೆ ಫಿಲಂ ಇಂಡಸ್ಟ್ರಿಗೆ ಬಂದ್ಮೇಲೆ ನಮ್ಮ ಸ್ಯಾಂಡಲ್ವುಡ್ ಅಂದ್ರೆ ಗಾಂಧಿನಗರ ಕೊಟ್ಟಂತ ಹೆಸರು ದರ್ಶನ್ ತೂಗುದೀಪ ಶ್ರೀನಿವಾಸ್. ಇವ್ರಿಗೆ ಇವರ ಫ್ಯಾನ್ಸ್ ಕೊಟ್ಟಂತ ಹೆಸರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೆ ಡಿ ಬಾಸ್. ಹೌದು, ನಾವು ನೀವು ನೋಡಿರೋ ಥರ ತುಂಬ ಕಾಂಟ್ರವರ್ಸಿಗಳಲ್ಲಿ ತುಂಬ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಸ್ಟಾರ್ ಇವರು. ಮತ್ತು ಅದೇ ಥರ ತುಂಬ ಸಲ ಕಮ್ ಬ್ಯಾಕ್ ಮಾಡಿ ಅವ್ರು ಏನಂತನೂ ಪ್ರೂವ್ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಟೈಮಲ್ಲಿ ಅವರು ಜೈಲಲ್ಲಿದ್ದಾಗ ಇದೇ ಥರ ಏಟ್ ಇತ್ತು. ಜೈಲಿಂದ ಬಂದಮೇಲೆ ಅವರ ಫಿಲಮ್ ರಿಲೀಸ್ ಆದಂಥ ಸಾರಥಿ ಯಾವ ರೇಂಜ್ಗೆ ಬ್ಲಾಕ್ ಬಸ್ಟರ್ ಆಯಿತು ಅಂತ ನಾವೆಲ್ಲ ನೋಡಿದ್ದೀವಿ. ಈಗ ರೀಸೆಂಟಾಗಿ ಜೈಲಿಂದ ರಿಲೀಸ್ ಆಗಿ ಬಂದಿದ್ದಾರೆ. ಅಂದರೆ ಕೇಸ್ ನಡೀತಾ ಇದೆ, ಅದರಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತ ಕೋರ್ಟ್ ನಿರ್ಧಾರ ಮಾಡುತ್ತೆ. ಈಗ ಅವರು ರಿಲೀಸ್ ಆಗಿ ಬಂದಮೇಲೆ ಬರ್ತಿರ್ತಕ್ಕಂಥ ಫಿಲಮೇ ಡೆವಿಲ್ಲು. ನೋಡಬೇಕು ಈ ಫಿಲಮ್ ಯಾವ ಥರ ಹಿಟ್ ಆಗುತ್ತೆ ಅಂತ. ಹಿಟ್ ಆಗಬೇಕು ಅಂದರೆ ಸ್ಟೋರಿ ಕೂಡ ಚೆನ್ನಾಗಿರಬೇಕು. ಇವರ ಅಪಿರಿಯನ್ಸು ಮತ್ತು ಇವರ ಒಂದು ಆ್ಯಕ್ಟಿಂಗ್ ಬಗ್ಗೆ ನಾವು ಮಾತಾಡೋದೇ ಇಲ್ಲ. ಆಮೇಲಿಂದ ಮೆಜೆಸ್ಟಿಕ್ಕಿಂದ ಹೀರೋ ಆಗಿ ಬಂದು ಕರಿಯಾಯಿಂದ ಸ್ಟಾರ್ ಆಗಿ, ಸಾರಥಿಯಿಂದ ಸೂಪರ್ ಸ್ಟಾರ್ ಆಗಿ, ಇವತ್ತಿಗೆ ಕಷ್ಟ ಆಗಲಿ ಸುಖ ಆಗಲಿ ಕಾಂಟ್ರವರ್ಸಿ ಆಗಲಿ ಯಾವತ್ತೇ ಆಗಲಿ ಇವ್ರನ್ನ ಬಿಟ್ಕೊಡ್ದಲೇ ಇರ್ತಕ್ಕಂಥ ಫ್ಯಾನ್ಸ್ಗಳನ್ನ ಇವತ್ತು ಇವರು ರೆಡಿ ಮಾಡ್ಕೊಂಡಿದ್ದಾರೆ. ಅಂದರೆ ನಾನೇನಿಲ್ಲಿ ದರ್ಶನ್ನ ಎಲಾಬ್ರೇಟ್ ಮಾಡಬೇಕು ಅಂತ ಮಾತಾಡ್ತಿಲ್ಲ, ಆ್ಯಕ್ಚುಯಲ್ ಫ್ಯಾಕ್ಟ್ಸ್ ಇದೇನೆ. ಈಗ ನಾನೇನು ದರ್ಶನ್ ಬಗ್ಗೆ ಹೆಚ್ಚಾಗಿ ಮಾತಾಡ್ಬಿಟ್ಟು ಅವರ ಫ್ಯಾನ್ಸಿಂದ ಒಳ್ಳೆ ರೀಚ್ ತಗೊಂಡು ಏನೋ ಮಾಡ್ಬಿಡೋಣ ಅಂತ ಮಾತಾಡ್ತಿಲ್ಲ. ಸಾಕಷ್ಟು ಸಂದರ್ಭದಲ್ಲಿ ನೋಡಿದ್ದೀನಿ ದರ್ಶನ್ ಡೌನ್ಫಾಲ್ ಆದಾಗ ಅವರ ಫ್ಯಾನ್ಸ್ ಅವ್ರ ಜೊತೆ ಇರೋದು.